Hello and welcome back to another edition of House for Sale in Mysore. Today I am at Vijayanagar 4th stage 2nd phase. ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಇರುವಂತಹ ಮನೆ 30-40 ಅಂದರೆ 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ 3 ಬೆಡ್ರೂಮ್ ಫುಲ್ಲಿ ಫರ್ನಿಶ್ಡ್ ಹೌಸ್, ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ, ಮೂಡಾ ಅಲಾಟೆಡ್ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಇದು ಸರಿಸುಮಾರು 26 ಚದರ, 12 ಕಾಲಮ್, ಕೆಂಪಿಟಿಗೆ, ಟೀಕ್ ವುಡ್ ಯೂಸ್ ಮಾಡಿರುವಂತಹ ಫುಲ್ಲಿ ಫರ್ನಿಶ್ಡ್ ಹೌಸ್ ಸೇಲ್ಗಿರುವಂಥದ್ದು. ಲೆಟ್ಸ್ ಅನ್ಬಾಕ್ಸ್ ದಿಸ್ ಹೌಸ್. ಹೇಗಿದೆ, ಏನಿದೆ ಅಂತ ಒನ್ ಬೈ ಒನ್ ತೋರಿಸ್ತೀನಿ, ಬನ್ನಿ. ಮೈಸೂರು ವಿಜಯನಗರ 4ನೇ ಹಂತ 2ನೇ ಘಟ್ಟದಲ್ಲಿ ವಾಟರ್ ಸೋರ್ಸ್ ಕಬಿನಿ ವಾಟರ್ ಬರುತ್ತೆ. ಆಲ್ಮೋಸ್ಟ್ ಅರೌಂಡ್ 24 hours ವಾಟರ್ ಸಪ್ಲೈ ಇದೆ. 10,000 12,000 ಲೀಟರ್ ಸಂಪ್ ಇಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ದಿಸ್ ದ ಪಾರ್ಕಿಂಗ್ ಏರಿಯಾ. ಬಹಳ ಅಂದರೆ ದಿಸ್ ಹೈಟ್ ಇಸ್ ಆಲ್ಮೋಸ್ಟ್ 11 feet. ನೀವು ಒಳಗೇನೆ ಒಂದು ಫಾರ್ಚುನರ್ ಅಥವಾ ಇನೋವಾ ಬಿಗ್ ಸೈಜ್, ಎನಿ ಬಿಗ್ ಸೈಜ್ ಕಾರ್ನ ಒಳಗೆ ನಿಲ್ಲಿಸ್ಬೋದು. EV ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇದ್ದವರಿಗೆ ಮುಂದಿನ ಚಾರ್ಜಿಂಗ್ ಪಾಯಿಂಟ್ ಮಾಡಿದರೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ವಾಟರ್ ಪಾಯಿಂಟ್, ವಾಟರ್ನ ನೀವು ಕಾರ್ನ ಕ್ಲೀನಿಂಗ್ ಮಾಡ್ಕೊಳ್ಳಿಕ್ಕೆ ವಾಟರ್ ಸೋರ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಮೈನ್ ಸೋರ್ಸ್ ಇದೆ ನೋಡಿ, ಇಲ್ಲಿ ನೋಡ್ಬೋದು, ಇದು ಮೈನ್ ಸೋರ್ಸು. ಇಲ್ಲಿಂದನೇ ನಿಮಗೆ ವಾಟರ್ ಪಾಯಿಂಟ್ ಇದೆ. ಮನೆ ಇಲ್ಲೇ ಕಾರ್ ಅಥವಾ 2 ವೀಲರ್ ನಿಲ್ಸ್ಕೊಂಡು ಕ್ಲೀನಿಂಗ್ ಮಾಡಲಿಕ್ಕೆ ಸೊ ತೊಂದರೆ ಇಲ್ಲ. ಟೈಲ್ಸ್ ಹಾಕಿದ್ದಾರೆ ನೋಡ್ಬೋದು. ಇಲ್ಲಿ ರೂಫ್ ತನಕನೂ ಅಂದರೆ ಸೀಲಿಂಗ್ ತನಕನೂ ಟೈಲ್ಸ್ಗಳು ಹಾಕಿದ್ದಾರೆ. ಸೊ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ಒಳಗೆ ನಾನು ಹೋಗ್ತಾ ಇದ್ದೀನಿ, ನೀವು ನೋಡ್ಬೋದು, ಬನ್ನಿ. ಟೀಕ್ ಡೋರ್, ನಾನೇನಂತ ಹೇಳಿದೆ ವಿಡಿಯೋ ಸ್ಟಾರ್ಟಿಂಗಲ್ಲೇ, ಈ ಎಂಟೈರ್ ಮನೆಯಲ್ಲಿ ತಾವೆಲ್ಲೇ ಡೋರ್ಸ್, ವಿಂಡೋಸ್, ಫ್ರೇಮ್ಸ್ ಮತ್ತು ಶಟರ್ಗಳು ಎಲ್ಲದನ್ನು ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಗ್ರನೈಟ್ ಫ್ಲೋರಿಂಗ್ ಇದೆ. ದಿಸ್ ದ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಬನ್ನಿ. ಸೊ ನೀವು ನೋಡ್ಬೋದು, ದಿಸ್ ಇಸ್ ದ ಎಂಟ್ರೆನ್ಸ್. ಮನೆ ಒಳಗೆ ಬರ್ತಾ ಇದ್ದಂಗೆ TV ಕ್ಯಾಬಿನೆಟ್, ಬಹಳ ವಿಶಾಲವಾಗಿರುವಂತಹ, ತುಂಬ ಚೆನ್ನಾಗಿರುವಂತಹ ಫಾರ್ಮೆಕಾ ಯೂಸ್ ಮಾಡಿದ್ದಾರೆ. ವೈಟ್ ಆ್ಯಂಡ್ ಗ್ರೇ ಕಾಂಬಿನೇಷನ್ಲಿ. ವೈಟ್ ಆ್ಯಂಡ್ ಗ್ರೇ ಕಾಂಬಿನೇಷನ್ ಯಾಕೆ ಅಂತಂದರೆ ನೀವು ನೋಡ್ಬೋದು, ಈಗ ಇಲ್ಲಿ ಇರುವಂತಹ ಫಾರ್ಮೆಕಾ ಮತ್ತು ಈ ಟೀಕ್ ವುಡ್ ಏನಿದೆ ಕಲರ್ ಕಾಂಬಿನೇಷನ್ನ ಕಾಂಟ್ರಾಸ್ಟ್ ಮಾಡಿದ್ದಾರೆ. ಗ್ರನೈಟ್ ಫ್ಲೋರಿಂಗ್ ಇದೆ. ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ ಇದೆ. ಕೇಬಲ್ ಅಂದರೆ DTH ಕೇಬಲ್ನ ಮೇಲಿಂದ ಈಗಾಗಲೇ ಕನೆಕ್ಟ್ ಮಾಡಿದ್ದಾರೆ. CCTV ಕ್ಯಾಮ್ರಾಗೆ ಆಪ್ಷನ್ಸ್ನ ಅಳವಡಿಸಿದ್ದಾರೆ. ಡಬಲ್ ಹೈಟ್ ನೀವು ನೋಡ್ಬೋದು. ಈಗ ಈ ಡಬಲ್ ಹೈಟ್ ಇರೋದ್ರಿಂದ ಈ ಹಾಲಲ್ಲಿ ನಾನು ಇವಾಗ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಮನೇಲಿ ಬಿಲ್ಡರ್ ಏನು ಲೈಟಿಂಗ್ಗಳನ್ನ ಹಾಕಿದ್ದಾರೆ ಅದಷ್ಟೇ ಮಾಡಿ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದಿ ಹಾಲ್. ನಾನು ಈಸ್ಟಿಂದ ಎಂಟ್ರಾದೆ. ಈಸ್ಟಿಗೆ ನಿಮಗೆ ಎಂಟ್ರಾದ ತಕ್ಷಣ ದೊಡ್ಡ TV ಕ್ಯಾಬಿನೆಟ್ ಇದೆ. ಇಲ್ಲಿ ಕೇಳ್ತೀರಿ ಎಷ್ಟು ಈ ಬಾಗಿಲು ತೆಗೆದ ನಂತರ ನಾವು ಯಾವ ಥರ ಸೀಟಿಂಗ್ ಮಾಡ್ಕೋಬೇಕು ಅಂತಂದರೆ ನೋಡಿ, ಇಲ್ಲಿ 2 or 3 ಸೀಟ್ರು ಮತ್ತು ಇಲ್ಲಿ ಒಂದು 4 ಸೀಟರ್ ಸೋಫಾ ಹಾಕ್ಕೋಬಹುದು. ಸೊ ನಿಮಗೆ 4+2 ಸೀಟರ್ ನೀವು ಇಲ್ಲಿ ಸೋಫಾ ಹಾಕ್ಕೋಬೋದು. ಯಾಕಂದ್ರೆ ಮಧ್ಯದಲ್ಲಿ ಓಡಾಡಲಿಕ್ಕೆ ಜಾಗ ಬೇಕು. ನಾನು ಡಬಲ್ ಹೈಟ್ನ ತೋರಿಸಿದೆ. ಕರ್ಟನ್ ರಾಡ್ಸ್ ಈಗಾಗಲೇ ಡಬಲ್ ಕರ್ಟನ್ ರಾಡ್ಸ್ನ ಹಾಕಿದ್ದಾರೆ. ಟೀಕ್ ವುಡ್ ನೋಡಿ, ಇದು ಕಿಟಕಿಗಳಿದೆ ಎಂಟ್ರೆನ್ಸಲ್ಲೇ. ಇದು ಎಲ್ಲ ಗ್ರೇ ಮಾಡಿದ್ದಾರೆ. TV ಕ್ಯಾಬಿನೆಟ್ ಗ್ರೇ ಮಾಡಿದ್ದಾರೆ. ಇದು ನೋಡ್ಬೋದು. ಇದು ಪೂಜಾ ಡೈನಿಂಗ್ ಏರಿಯಾಗೂ ಮತ್ತು ಕಿಚನ್ಗೂ ಸಪರೇಷನ್. ಇದು ಐ ವಿಲ್ ಮೂವ್ ಟುವರ್ಡ್ಸ್ ದಿ ಡೈನಿಂಗ್ ಏರಿಯಾ. 3ನ ಇಲ್ಲಿ ನಾವು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇದು ಬಂದು ದಿಸ್ ಇಸ್ ದಿ ಡೈನಿಂಗ್. ಈಸಿಲಿ 6 ಸೀಟರ್ to 8 ಸೀಟರ್ ಡೈನಿಂಗ್ ಟೇಬಲ್ ಹಾಕೋಬೋದು. ಒಂದು ಸ್ಮಾಲ್ ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿದ್ದಾರೆ ವಿತ್ ಡ್ರಾಪ್ ಡೌನ್ ಲೈಟ್ಸ್ ಕೊಟ್ಟಿದ್ದಾರೆ ಇದಕ್ಕೆ. ಐ ವಿಲ್ ಮೂವ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ. ಕಿಚನ್ ಏರಿಯಾ ಕಿಟಕಿಗಳು, ನೀವು ಇಲ್ಲಿ ಏನಕ್ಕೆ ಕಿಟಕಿಗಳು, ಅಲ್ಲೂ ಕಿಟಕಿ ಇದೆ, ಇಲ್ಲೂ ಕಿಟಕಿ ಇದೆ. ಚಿಮ್ನಿ ಹಾಕೋಕ್ಕೆ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಇದು ಕಂಪಾರ್ಟ್ಮೆಂಟ್ಸ್ ನೋಡ್ಬೋದು ನೀವು. ಕಿಚನ್ ಕ್ಯಾಬಿನೆಟ್ ಇದು. ಗ್ರನೈಟ್ ಸ್ಲ್ಯಾಬ್ ಇದೆ, ಸಿಂಕ್ ಇದೆ. ಈ ಕಿಟಕಿಗಳನ್ನ ನೀವು ತೆಗೆದ್ರೆ ಅಂದರೆ ಯಾಕೆ ಇದನ್ನು ಮಾಡಿರ್ತಾರೆ, ಈ ಕಿಟಕಿ ಕ್ಲೋಸ್ ಮಾಡಿರ್ಬೋದು. ಇದನ್ನು ಮಾಡಿರೋಕೆ ವಿಶೇಷತೆ ಏನು ಅಂತಂದರೆ ಎವ್ರಿ ಟೈಮ್ ಚಿಮ್ನಿ ಆನ್ ಮಾಡಿರೋಕ್ಕಾಗಲ್ಲ. ನೀವು ಅಡುಗೆ ಮನೆ ಇದು ಮತ್ತು ಕಿಚನ್ ಏರಿಯಾ ಮತ್ತು ಡೈನಿಂಗ್ ಏರಿಯಾ ಸೀತ್ರು ಅಂದರೆ ಓಪನ್ ಇರೋದ್ರಿಂದ ನಿಮಗೆ ಘಾಟು ಅಥವಾ ಅಡುಗೆ ಮಾಡ್ತಿರ್ಬೇಕಾದ್ರೆ ಸ್ಮೆಲ್ ಈಸಿಲಿ ಔಟ್ಲೆಟ್ ಆಗಲಿ ಅಂತ ಕ್ರಾಸ್ ವೆಂಟಿಲೇಷನ್ 2 ಕಡೆಯೂ ಕಿಟಕಿ ಕೊಟ್ಟಿದ್ದಾರೆ. ಇದು ನೋಡ್ಬೋದು ನೀವು. ಇದು ಪೂಜಾ ರೂಮ್. ನಾನು ಈಗಾಗಲೇ ಹೇಳಿದಂತೆ ಈ ಮನೆ ಈಸ್ಟ್ ಫೇಸಿಂಗಲ್ಲೇ ಕಟ್ಟಿರುವಂತಹ ಮನೆ. ಇದು ಪೂಜಾ ರೂಮು ಈಸ್ಟ್ ಫೇಸಿಂಗಲ್ಲೇ ಇದೆ. ಸೊ ಈಸ್ಟ್ ಫೇಸಿಂಗ್ ಪೂಜಾ ರೂಮ್ ಆ್ಯಂಡ್ ಈಸ್ಟ್ ಫೇಸಿಂಗ್ ಸೈಟು. ನನಗೆ ಡೈನಿಂಗ್ ಏರಿಯಾ ತೋರಿಸಿದೆ, ಕಿಚನ್ ತೋರಿಸಿದೆ, ಹಾಲ್ ನೋಡಿದ್ರಿ. ಬನ್ನಿ ಇಲ್ಲಿ. ದಿಸ್ ಇಸ್ ದಿ ಇಲ್ಲೇ ಡೈನಿಂಗ್ ಏರಿಯಾ ಇರೋದ್ರಿಂದ ಇದನ್ನು ನೋಡ್ಬೋದು. ಇಲ್ಲೂ ಅಷ್ಟೇ ಸ್ಟೋರೇಜ್ ಸ್ಪೇಸ್ನ, ಓಪನ್ ಸ್ಟೋರೇಜ್. ನೀವೇನಾದ್ರೂ ನಿಮ್ಮ ಮೆಡಲ್ಗಳನ್ನ ಅಥವಾ ಫೋಟೋಸ್ನ, ಮೆಮೊರಿಲಿರೋ ಫೋಟೋಸ್ನ ಇಲ್ಲೂ ಇಟ್ಕೋಬೋದು. ಮತ್ತು ಇಲ್ಲೂ ಇಟ್ಕೊಳ್ಳಿಕ್ಕೆ ಮೇಲಿಂದನೂ ಆಪ್ಷನ್ ಮಾಡಿದ್ದಾರೆ. ಈ ಏನಕ್ಕೆ ಇದು 30-40 ಮನೇಲಿ ಈ ಹೈಟ್ ಮಾಡೋದ್ರಿಂದ ನಿಮಗೆ ಲಕ್ಸುರಿ ಕಾಣ್ತಾ ಇರೋದ್ರಿಂದ ಯು ವಿಲ್ ಫೀಲ್ ದಿಸ್ ಇಸ್ ಅ ಬಿಗರ್ ಅಂದರೆ 40-60 ಮನೆಯನ್ನು ಫೀಲ್ ಬರುತ್ತೆ. ಸೊ ಇಲ್ಲೇ ಡೈನಿಂಗ್ ಏರಿಯಾದಿಂದ ಸಿಂಕ್ ಇಲ್ಲೇ ಇಟ್ಟಿದ್ರೆ, ಇದ್ರ ಪಕ್ಕದಲ್ಲೇ, ಈ ಸಿಂಕ್ ಪಕ್ಕದಲ್ಲೇ UPS ಪಾಯಿಂಟ್ ಇದೆ. ಈಗ ನೀವು ನಾನು ರೂಮ್ ಗ್ರೌಂಡ್ ಫ್ಲೋರ್ ಇರುವಂತಹ ರೂಮ್ ತೋರಿಸ್ತೀನಿ, ಬನ್ನಿ.
ಫಾಲ್ ಸೀಲಿಂಗ್ ನೋಡ್ಬೋದು. ಫ್ಯಾನ್ನ ಹಾಕಿಲ್ಲ, ಫ್ಯಾನ್ನ ಹಾಕಿ ಕೊಡ್ತಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದೆ, ನೀವು ನೋಡ್ಬೋದು. ಕಲರ್ ಕಾಂಬಿನೇಷನ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದೆ. ಮಿರರ್ ಪ್ಲಸ್ ಇಲ್ಲೊಂದು ಸ್ಟಡಿ ಯೂನಿಟ್ ಸಹ ಮಾಡಿದರೆ ಬಹಳ ಇಂಪಾರ್ಟೆಂಟ್ ಇವತ್ತಿನ ಸರಿ ಹೋಮ್ ಆಫೀಸ್ ಇರೋದ್ರಿಂದ, ಅಂದರೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಬಹಳ ಜನಗಳಿಗೆ ಅದು ಬೇಕಾಗಿರುವಂಥದ್ದು. ನೋಡಿದ್ರಿ ವಾರ್ಡ್ರೋಬ್ ಮೇಲ್ಗಡೆ ಲಾಫ್ಟು, ಫಾಲ್ ಸೀಲಿಂಗ್ ಇದೆ, ಫ್ಯಾನ್ಗಳು ಹಾಕ್ಕೊಡ್ತಾರೆ. LED ಲೈಟ್ ಈಗಾಗಲೇ ಹಾಕಿದ್ದಾರೆ. ಕ್ರಾಸ್ ವೆಂಟಿಲೇಷನ್ಗೆ 2 ಕಡೆ ಕಿಟಕಿಗಳನ್ನ ಕೊಟ್ಟಿದ್ದಾರೆ. ಈ ಕಿಟಕಿಗಳು ಕಲ್ಟನ್ ರಾಡ್ಸ್ ಹಾಕಿದ್ದಾರೆ. ಈ ಕಿಟಕಿಗಳು ಮೇಡಪ್ ಆಫ್ ಫಸ್ಟ್ ಕ್ವಾಲಿಟಿ ಟೀಕ್. ಸೊ ನೀವು ಗ್ರೌಂಡ್ ಫ್ಲೋರ್ ಅಂತ ರೂಮ್ನ ನೋಡಿದ್ರೆ ರೂಮ್ ಪಕ್ಕದಲ್ಲೇ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಯಾವುದೇ ಥರ ಬಾತ್ರೂಮಲ್ಲಿ ಪೇಂಟಿಂಗ್ ವರ್ಕ್ ಇಲ್ಲ. ನೋಡ್ಬೋದು ಆಂಟಿಸ್ಗೆ ಟೈಲ್ಸ್ ಹಾಕಿದ್ದಾರೆ, ಸಿಂಕ್ ಇದೆ, ಕಮೋಡ್ ಇದೆ, ಶವರ್ ಈಗಾಗಲೇ ಹಾಕಿದ್ದಾರೆ, ಟವಲ್ ರಾಡ್ಸ್ ಇದೆ, ಅಪ್ ಟಿಲ್ ದ ರೂಫ್ ಲೆವೆಲ್ ತನಕನೂ ಟೈಲ್ಸ್ ಹಾಕಿದ್ದಾರೆ. ಸೊ ದಿಸ್ ಇಸ್ ದಿ, ನೀವು ಬನ್ನಿ ಈಗ ನೀವು ನೋಡ್ತಾ ಇರುವಂಥದ್ದು ಮನೆಯ ಹಿತ್ತಲು, ಅದೇ ಬ್ಯಾಕ್ ಯಾರ್ಡ್ ಆಫ್ ದಿ ಹೌಸ್. ಇಲ್ಲೂ ಆಂಟಿಸ್ಗೆ ಟೈಲ್ಸ್ ಹಾಕಿದ್ದಾರೆ ನೋಡಿ. ಇದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಪಾಯಿಂಟ್, ಎಂಟ್ರಿ ಪಾಯಿಂಟ್ ಆಫ್ ದಿ ವಾಟರ್, ಎಕ್ಸಿಟ್ ಪಾಯಿಂಟ್ ಆಫ್ ದಿ ವಾಟರ್ ಕೊಟ್ಟಿದ್ದಾರೆ. ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ. ನೀವು ಇಲ್ಲೇ ಬಟ್ಟೆ ಒಗೆದು ನೀವು ಇಲ್ಲೇ ಒಣಗಾಕೊಳ್ಳಿಕ್ಕೆ ಆಪ್ಷನ್ ಇದೆ. ಮತ್ತು ಬೇರೆ ಪಾತ್ರೆಗಳು ತೊಳಿಲಿಕ್ಕೆ ಇಲ್ಲಿ 2 ಟ್ಯಾಪ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇವನ್ನ ಇಲ್ಲೇ, ನಿಮ್ಮ ಡಿಶ್ ವಾಷರ್ನು ಸಹ ಇಲ್ಲೇ ಇಟ್ಕೋಬೋದು. ಗ್ಯಾಸ್ಗೆ ಪಾಯಿಂಟ್ ನೋಡಿ, ಇಲ್ಲಿ ಗ್ಯಾಸ್ ಪಾಯಿಂಟ್ ಮಾಡಿದರೆ ಇಲ್ಲಿಂದನೇ ನೀವು ಗ್ಯಾಸ್ ಸಿಲಿಂಡರ್ ಅಂದರೆ ನಿಮ್ಮ ಮನೆಗೆ ಬಂದಂಥ ಗ್ಯಾಸ್ನ ಇಲ್ಲಿಂದ ತರಿಸ್ಕೊಂಡು ಒಳಗೆ ನೋಡಿ, ಇದೇನು ನೋಡ್ತಾ ಇದ್ದೀರಾ, ಇದು ಎಂಟ್ರೆನ್ಸ್ ಆಫ್ ದಿ ಹೌಸಿಂದ ಗ್ಯಾಸ್ ಪಾಯಿಂಟ್ನ ಇಲ್ಲೇ ಒಳಗಿಂದ ತಂದು ಸೇಫ್ಟಿ ಇದೆ. ಇದಕ್ಕೆ ಐರನ್ ಬಾಗಿಲುಗಳನ್ನ ಹಾಕಿದ್ದಾರೆ. ಇದು ಲಾಕ್ ಮಾಡಿ ಇಟ್ಕೋಬೋದು ನೀವು. ಸೊ ಇಲ್ಲೇ ನೀವು 2 ರಿಂದ 3 ಸಿಲಿಂಡರ್ ಇಟ್ಕೋಬೋದು. ವಾಷಿಂಗ್ ಮಿಷಿನ್ ಈ ಕಡೆ ಇಟ್ಕೋಬೋದು. ನಿಮ್ಮ ಹತ್ರ ಡಿಶ್ ವಾಷರ್ ಇದೆ, ಇದನ್ನು ಇಟ್ಕೋಬೋದು. ಸೇಫ್ಟಿ ಗ್ರಿಲ್ಸಿಂದ ಇಲ್ಲಿ ಬಟ್ಟೆ ಒಣಗ ಫುಲ್ ಆ್ಯಂಡ್ ಡ್ರೈ ಹಾಕಿದ್ರೆ ಯಾವುದೇ ಥರ ಮಳೆನೂ ಬೀಳೋದು, ಇದನ್ನು ಕವರ್ ಮಾಡ್ಕೊಂಡಿರೋ ಪರಿಸ್ಥಿತಿಯಲ್ಲಿ ನೀವು. ಮೂವಿಂಗ್ ಬ್ಯಾಕ್ ಟು ದ ಹೌಸ್, ನೀವು ಇವಾಗ ಎಂಟ್ರೆನ್ಸ್ ನೋಡಿದ್ರಿ, ಪಾರ್ಕಿಂಗ್ ಏರಿಯಾ ನೋಡಿದ್ರಿ, ಕಿಚನ್ ನೋಡಿದ್ರಿ, ಪೂಜಾ ರೂಮ್ ನೋಡಿದ್ರಿ, ಒಂದು ರೂಮ್ ನೋಡಿದ್ರಿ, ಟಿ ವಿ ಕ್ಯಾಬಿನೆಟ್ ಹಿಂದ್ಗಡೆ ಬಾತ್ರೂಮ್ ಇದೆ, ಹಿತ್ಲು. ದಿಸ್ ಕಂಪ್ಲೀಟ್ಸ್ ದಿ ಗ್ರೌಂಡ್ ಡಬಲ್ ಹೈಟ್. ಸಾರಿ, ಇದನ್ನು ಮಿಸ್ ಮಾಡಿದ್ದೆ, ಡಬಲ್ ಹೈಟ್ ಇದು. ನಾನಿರೋದು ವಿಜಯನಗರ, ಮೈಸೂರು. 4th ಸ್ಟೇಜ್ 2nd ಫೇಸಲ್ಲಿ ಸೇಲ್ಗಿಂತ ಮನೆ ಒಳಗೆ ನಾನು ನಿಂತಿದ್ದೀನಿ. ಸೊ ಯು ಹ್ಯಾವ್ ಸೀನ್ ದಿ ಗ್ರೌಂಡ್ ಫ್ಲೋರ್ ಹೇಗಿದೆ ಅಂತ. ಬಹಳ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಪ್ಲ್ಯಾನಿಂಗ್ ಈಸ್ ವೆರಿ ಗುಡ್. ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ. ಅಚ್ಚುಕಟ್ಟಾಗಿ ಮನೆ ಕಟ್ಟಿದ್ದಾರೆ. ಕ್ವಾಲಿಟಿ ವೈಸ್ ಬಂದಾಗ ನಾನು ನೋಡಿದಂತೆ ಎಲ್ಲ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ಗಳನ್ನ ಹಾಕಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯನ ನಿರ್ವಹಿಸಿದ್ದಾರೆ. ಯಾಕಂದರೆ ಫಿನಿಶಿಂಗ್ ಈಸ್ ಒನ್ ಆಫ್ ದೋಸ್ ಥಿಂಗ್ಸ್ ದಟ್ ಮ್ಯಾಟರ್ಸ್ ದ ಮೋಸ್ಟ್. ಮನೇನ ನಾವು ಹೇಗೆ ಕಟ್ಟಿರ್ಬೋದು, ನಾವು ಮನೆಗೆ ಬೆಸ್ಟ್ ಕ್ವಾಲಿಟಿ ಎಲ್ಲದರಲ್ಲೂ ಹಾಕಿರ್ಬೋದು. ಬಟ್ ಆದರೆ ಮನೇನ ಫಿನಿಶಿಂಗ್ ಬಂದಾಗ ಪೇಂಟ್ ವಿಚಾರ ಇರ್ಬೋದು, ಅಥವಾ ಇದ್ರದ್ದು ಕಲರ್ ಕಾಂಬಿನೇಷನ್ ಇರ್ಬೋದು, ಅಥವಾ ಟೀ ಕುಡ್ದು ಫಿನಿಶಿಂಗ್ ಇರ್ಬೋದು, ಎಲ್ಲ ಆಲ್ ದೀಸ್ ಥಿಂಗ್ಸ್ ಮ್ಯಾಟರ್ಸ್ ವೆನ್ ಇಟ್ ಕಮ್ಸ್ ಟು ದಿ ಫಿನಿಶಿಂಗ್ ಆಫ್ ದ ಹೌಸ್. ಈಗ ವಿಲ್ ಗೋ ಟು ದ ಫಸ್ಟ್ ಫ್ಲೋರ್. ಹೇಗಿದೆ, ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ. ಮೂಡಾ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಅಂದರೆ ಮೂಡಾ ಅಲಾಟೆಡ್ ಸೈಟ್, ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರೋ ಸೈಟಲ್ಲಿ ಕಟ್ಟಿರುವಂತಹ ಮನೆ. ನೀವು ಇಲ್ಲೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಟೆಕ್ಸ್ಚರ್ ಪೇಂಟ್ ಮಾಡಿದ್ದಾರೆ. ಈ ಕಡೆಗೆ ವಾಲ್ಗೆ ಟೈಲ್ಸ್ ಹಾಕಿರೋದು, ಇದು ಬಹಳ ಚೆನ್ನಾಗಿದೆ. ಐ ಆಮ್ ಅಟ್ ದಿ ಫಸ್ಟ್ ಫ್ಲೋರ್ ದ ಪ್ರಾಪರ್ಟಿ. ನನಗೆ ಇಷ್ಟ ಆಗಿದೆ ಈ ಮನೇಲಿ ಅಂದರೆ ಬನ್ನಿ ಇದನ್ನು SS ಬಹಳ ಒಳ್ಳೆ ಕ್ವಾಲಿಟಿ ಸ್ಟೈನ್ಲೆಸ್ ಸ್ಟೀಲ್ ರೇಲಿಂಗು, ಟೆಂಪರ್ಡ್ ಗ್ಲಾಸ್ ಹಾಕಿದ್ದಾರೆ. ದಿಸ್ ದ ವ್ಯೂ ಆಫ್ ದ ಹಾಲ್ ಫ್ರಮ್ ದಿ ಫಸ್ಟ್ ಫ್ಲೋರ್. ನೀವು ನೋಡ್ತಾ ಇರುವಂಥದ್ದು ಈಗ ಫಸ್ಟ್ ಫ್ಲೋರಿಂದ ಹೇಗೆ ಕಾಣುತ್ತೆ ಅಂತ ನೀವು ಮೇಲ್ಗಡೆ ನೋಡ್ಬೋದು. ಇದು ಫಾಲ್ ಸೀಲಿಂಗ್ ಬಹಳ ಚೆನ್ನಾಗಿದೆ. ನಾವು ಇವಾಗ ನಾನು ನಿಮಗೆ ರೂಮ್ ನಂಬರ್ 2 ತೋರಿಸ್ತೀನಿ ಬನ್ನಿ. ಗ್ರೌಂಡ್ ಫ್ಲೋರ್ಲಿ ನಾನು ಏನು ನಿಮಗೆ ಕಲರ್ ಕಾಂಬಿನೇಷನ್ ಹೇಳಿದೆ ನೋಡಿ, ಇಲ್ಲೂ ಸಹ ಅಷ್ಟೇ ಫಾಲ್ ಸೀಲಿಂಗ್ದು ಡಿಸೈನ್ ಇಸ್ ಡಿಫ್ರೆಂಟ್ ಫ್ರಮ್ ದಿ ಗ್ರೌಂಡ್ ಫ್ಲೋರ್. ಒಂದೇ ಥರ ಇಲ್ಲ, ಚೆನ್ನಾಗಿದೆ. ಕಿಟಕಿಗಳು ಈ ಕಡೆ ಇಟ್ಟಿದ್ದಾರೆ, ವಾರ್ಡ್ರೋಬ್ಸ್ ಇದೆ ಈ ಕಡೆ. ನೀವು ಮಲ್ಕೊಳ್ಳೋಕ್ಕೆ ಪ್ಲೇಸ್ಮೆಂಟ್ನ ಈ ಕಡೆಗೂ ಬೆಡ್ ಹಾಕೋಬೋದು, ಈ ಕಡೆಗೂ ಬೆಡ್ ಹಾಕೋಬೋದು. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈಸಿಲಿ ನೀವಿಲ್ಲಿ ಒಂದು ಮಾಸ್ಟರ್ ಸೈಜ್ ಕಿಂಗ್ ಸೈಜ್ ಬೆಡ್ ಹಾಕ್ಕೊಂಡ್ರು ಸುತ್ತಕ್ಕೂ ಓಡಾಡಲಿಕ್ಕೆ ಜಾಗ ಇರುತ್ತೆ. ಖಂಡಿತವಾಗ್ಲೂ ಅಡಚಣೆ ಇಲ್ಲ. ನೀವು ನೋಡ್ಬೋದು ಶೆಲ್ಫ್ಗಳು ಮೇಲ್ಗಡೆ ಅಟ್ಟ ಕವರ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ವಾರ್ಡ್ರೋಬ್ ಮಾಡಿದ್ದಾರೆ. ಎಲ್ಲ ಸ್ಲೈಡಿಂಗ್ ಇದೆ. ಕಲರ್ ಕಾಂಬಿನೇಷನ್ ನೋಡ್ಬೋದು, ಚೆನ್ನಾಗಿದೆ. ಫುಲ್ ಸೈಜ್ ಇದೆ, ಅಂದರೆ ಒಂದು ಗೋಡೆ ಫುಲ್ ಸೈಜ್ ಆಲ್ಮೋಸ್ಟ್ ಮಾಡಿದ್ದಾರೆ. ಸ್ಟಡಿ ಯೂನಿಟ್ ಇದೆ, ಓಪನ್ ಕಂಪಾರ್ಟ್ಮೆಂಟ್ ಇದೆ. ಈಗ ದೇರ್ ಇಸ್ ಎ ಸ್ಮಾಲ್ ವಾಕ್ ಇನ್ ವಾರ್ಡ್ರೋಬ್ ಆಲ್ಸೋ. ಇಲ್ಲಿ ನೋಡ್ಬೋದು ಒಂದು ನಿಮಗೆ ಡ್ರೆಸ್ಸಿಂಗ್ ಯೂನಿಟ್, ಕ್ಲೋಸ್ಡ್ ಕಂಪಾರ್ಟ್ಮೆಂಟ್, ಆ್ಯಂಡ್ ಐ ಆಮ್ ಇನ್ಸೈಡ್ ದಿ ಬಾತ್ರೂಮ್. ಭಾಳ ಬ್ಯೂಟಿಫುಲ್ ಅದ್ಧೂರಿ ಸಖತ್ತಾಗಿದೆ ಬಾತ್ರೂಮು. ನೋಡಿ ವೆಂಟಿಲೇಷನ್, ಇಲ್ಲೂ ಟೀ ಕುಡ್ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್, ಸಿಂಕ್ ಇದೆ, ಟವಲ್ ರಾಡ್ ಹಾಕಿದ್ದಾರೆ. ದಿಸ್ ದ ಸ್ಪೇಸ್ ಫಾರ್ ಕೀಪಿಂಗ್ ಶ್ಯಾಂಪು. ಆ ಥರ ಕನ್ಸೀಲ್ಡ್ ಬಾತ್ರೂಮ್ ಟ್ಯಾಂಕ್ ಇದೆ, ಕಮೋಡ್ ಇದೆ, ವಾಟರ್ ಫಿಕ್ಸ್ಚರ್ಸ್ ಈಗಾಗಲೇ ಹಾಕಿದ್ದಾರೆ. ನೋಡಿ ಬಹಳ ಒಳ್ಳೆ ಕ್ವಾಲಿಟಿದು ಶವರ್ ಪಕ್ಕದಲ್ಲೇ ಇರುವಂತಹ ವಾಟರ್ ಫಿಕ್ಸ್ಚರ್ಸು ಇದೆಲ್ಲ ನೋಡಿ. ಜಾಗ್ವಾರ್ ಹಾಕಿದ್ದಾರೆ ಇದಕ್ಕೆಲ್ಲ, ಆಲ್ ಜಾಗ್ವಾರ್ ಫಿಟ್ಟಿಂಗ್ಸು, ಫಸ್ಟ್ ಕ್ವಾಲಿಟಿ. ಆ್ಯಂಟಿ ಸ್ಕಿನ್ ಟೈಲ್ಸ್ ನೋಡೋ, ಕಲ್ಲು ಮತ್ತು ಟೈಲ್ ಕಾಂಬಿನೇಷನ್ ಚೆನ್ನಾಗಿದೆ ಇದು. ಸೊ ಮೂವಿಂಗ್ ಬ್ಯಾಕ್, ಈಗ
ಐ ಆಮ್ ಮೂವಿಂಗ್ ಬ್ಯಾಕ್ ಫ್ರಮ್ ದಿ ರೂಮ್ ನಂಬರ್ 2. ನಾನು ಕೆಳಗೆ ಒಂದು ರೂಮ್ ತೋರಿಸಿದೆ, ಮೇಲ್ಗಡೆ ಇದು 2ನೇ ರೂಮು. ಬನ್ನಿ, ನಾನಿವಾಗ ರೂಮ್ ನಂಬರ್ 3 ತೋರಿಸ್ತೀನಿ. ನಾನು ಆ್ಯಕ್ಚುಲಿ ನನ್ನ ಪ್ರಕಾರ ಐ ಕನ್ಸಿಡರ್ ದಿಸ್ ಆ್ಯಸ್ ದಿ ಮಾಸ್ಟರ್ ಬೆಡ್ರೂಮ್. ಇಲ್ಲೂ ಅಷ್ಟೇ, ದರ್ ಇಸ್ ಅ ಚೇಂಜ್ ಇನ್ ದಿ ಫಾಲ್ ಸೀಲಿಂಗ್ ಡಿಸೈನು. ಲೈಟಿಂಗ್ ನೋಡ್ಬೋದು, ಸುತ್ತಕ್ಕೂ ಫಾಲ್ ಸೀಲಿಂಗ್ ಲೈಟಿಂಗ್ ಮಾಡಿದ್ದಾರೆ. ಏನಕ್ಕೆ ನಾನು ಇದಕ್ಕೆ ಐ ಫೀಲ್ ದಿಸ್ ಇಸ್ ನನ್ನ ಪ್ರಕಾರ ಇಸ್ ಓನ್ಲಿ ಮೈ ಒಪಿನಿಯನ್. ನನ್ನ ಪ್ರಕಾರ ಇದನ್ನ ಮಾಸ್ಟರ್ ಬೆಡ್ರೂಮ್ ಅಂತೀನಿ. ಯಾಕೆ ಅಂತಂದರೆ ನೋಡ್ಬೋದು, ಇಲ್ಲಿ ಇದಕ್ಕೆ ಒಂದು ಬಾಲ್ಕನಿ ಇದೆ. ದಿಸ್ ಇಸ್ ದ ವ್ಯೂ ಆಫ್ ದಿ ಪ್ರಾಪರ್ಟಿ. ಹೇಗಿದೆ ಅಂತ ನೀವು ಮುಂದೆ ಒಂದ್ಸರಿ ಗ್ಲಾನ್ಸ್ ತೋರಿಸ್ಬೋದು. ಬಾಲ್ಕನಿ ಇದೆ, ಇದಕ್ಕೂ ಅಷ್ಟೇ SS ರೈಲಿಂಗ್, ಸ್ಟೈನ್ಲೆಸ್ ಸ್ಟೀಲ್ ರೈಲಿಂಗ್ ಹಾಕಿ ಟೆಂಪರ್ಡ್ ಗ್ಲಾಸ್ ಹಾಕಿದರೆ, ಟೀ ಕುಡ್ ಇದೆ. ಓಕೆ, ನೌ ಐ ವಿಲ್ ಶೋ ಯು ದಿ ವಾಕ್ ಇನ್ ವಾರ್ಡ್ರೋಬ್. ಇಲ್ಲೂ ಅಷ್ಟೇ, ಆ ರೂಮಲ್ಲಿ ನೋಡ್ದಂಗೆ ಇಲ್ಲೂ ಸಹ ಒಂದು ಡ್ರೆಸ್ಸಿಂಗ್ ಟೇಬಲು, ವಾಕ್ ಇನ್ ವಾರ್ಡ್ರೋಬು. ಇಲ್ಲೂ ಸಹ ಬನ್ನಿ, ನಾನು ಈಸಿಲಿ ಒಳಗೆ ಮೂವ್ ಆಗ್ಬೋದು. ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸಲ್ಲಿ ಎಲ್ಲೂ ಚೇಂಜಸ್ ಮಾಡಿಲ್ಲ, ಎಲ್ಲಾದರೂ ಫಸ್ಟ್ ಕ್ವಾಲಿಟಿ ಇದೆ. ನೋಡಿ, ಕನ್ಸೀಲ್ಡ್ ಟ್ಯಾಂಕ್ ಹಾಕಿದ್ದಾರೆ, ಕಮೋಡ್ಗೆ ಸಿಂಕ್ ಇದೆ, ಅಲ್ಲೂ ವಾಟರ್ ಫಿಕ್ಚರ್ಸ್ ನಾನು ನಿಮ್ಗೆ ತೋರಿಸಿದೆ. ಅದೇ ಥರ ಸ್ಟ್ಯಾಂಡರ್ಡ್ ವಾಟರ್ ಫಿಕ್ಚರ್ಸ್ ಇದೆ, ಕಿಟಕಿ ಇದೆ, ಇಲ್ಲಿ ಶವರ್ ಇದೆ, ವಾಟರ್ ಹೀಟರ್ಗೆ ಆಪ್ಷನ್ ಮಾಡಿದ್ದಾರೆ. ಮತ್ತು ಅಪ್ಟಿಲ್ ನೋಡಿ ಮೇಲೆ ತನಕನೂ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸೊ ಐ ಫೀಲ್ ದಿಸ್ ಕಂಪ್ಲೀಟ್ಸ್ ದಿ ಹೋಲ್ ಹೌಸ್. ಮನೆ ಈ ವಿಚಾರಕ್ಕೆ ಬಂದಾಗ, ಸೊ 3 ಬೆಡ್ರೂಮ್ ನಾನು ಕವರ್ ಮಾಡಿದ್ದೀನಿ. ಇಲ್ಲಿ ನನಗೆ ದಿಸ್ ಇಸ್ ಒನ್ ಆಫ್ ದೋಸ್ ಸ್ಪೇಸಸ್ ಯೂಶಲಿ ಮಿಸ್ ಆಗುತ್ತೆ ಬಿಲ್ಡರ್ಗಳಿಂದ. ಇದನ್ನು ಕ್ರಿಯೇಟ್ ಮಾಡೋದು ಯಾಕೆ ಅನ್ನೋದು ವಿಚಾರ ನನ್ನ ಪ್ರಕಾರ ಹೇಳ್ತೀನಿ. ನೀವು ಆ್ಯಕ್ಚುಲಿ ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್ ಇದ್ದವರು ನೀವು ಇಲ್ಲೇ ಒಂದು ಟ್ರೆಡ್ಮಿಲ್ನ ಹಾಕ್ಕೋಬೋದು, ಓಡಾಡಲಿಕ್ಕೆ ಜಾಗ ಇದೆ. ಪ್ಲಸ್ ಇದು ಒಂದು ಸ್ಟಡಿ ಸ್ಪೇಸ್. ಇವತ್ತಿನ ದಿವಸಗಳಲ್ಲಿ ಬಹಳ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ಗಳು ಜಾಸ್ತಿ ಆಗಿದೆ, ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಏಕಾಗ್ರತೆಯಲ್ಲಿ ಒಂದು ಜಾಗ ಬೇಕಿರುತ್ತೆ. ಇದನ್ನು ಅವರು ಟೇಬಲ್ನ ಯೂಸ್ ಮಾಡ್ಕೋಬೋದು, ಅವರ ಬುಕ್ಸ್ ಇಟ್ಕೊಳ್ಳೋಕ್ಕೆ. ಮೇಲೂ ಸಹ ಕಂಪಾರ್ಟ್ಮೆಂಟ್ ಮಾಡಿದರೆ, ಕೆಳಗೂ ಅಷ್ಟೇ ಸ್ಟೋರೇಜ್ ಸ್ಪೇಸ್ ಇದೆ. ಪ್ಲಸ್ ಇಲ್ಲೂ ಸಹ ನೋಡ್ಬೋದು, ಇಲ್ಲೂ ಸಹ ವಾರ್ಡ್ರೋಬ್ಸ್ಗಳಿಗೆ ಡ್ರಾಯರ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ದಿಸ್ ಸ್ಪೇಸ್ ಈಸ್ ವೆರಿ ಮಚ್ ಯೂಸ್ಡ್. ನೀವಿರ್ಬೋದು, ಅಥವಾ ನಿಮ್ಮ ಮನೆ ಫ್ಯಾಮಿಲಿ ಯಾರೋ ವರ್ಕಿಂಗ್ ಇರ್ಬೋದು, ಅಥವಾ ಮಕ್ಕಳಿರ್ಬೋದು, ಅವ್ರಿಗೆ ಈ ಸ್ಪೇಸ್ ಯೂಸ್ ಆಗುತ್ತೆ. ಕಮಿಂಗ್ ಟು ದ ಬಾಲ್ಕನಿ ಪಾರ್ಟ್, ನಾನು ಆಗಲೇ ಒಂದು ಬಾಲ್ಕನಿ ನಿಮಗೆ ತೋರಿಸಿದ್ದೀನಿ. ನೋಡಿ ಎಷ್ಟು ದೊಡ್ಡ ಬಾಲ್ಕನಿ ಅಂದರೆ, ಆ್ಯಕ್ಚುಲಿ ಇದು ನೀವಿಲ್ಲಿ ನೋಡಿ ಜೋಕಾಲಿ ಹಾಕ್ಕೊಳ್ಳಿಕ್ಕೆ ಆಪ್ಷನ್ ಮಾಡಿದ್ದಾರೆ, ಉಯ್ಯಾಲೆ ಹಾಕ್ಕೊಳ್ಳಿಕ್ಕೆ ಆಪ್ಷನ್ ಮಾಡಿದ್ದಾರೆ. ನೀವು ಇಲ್ಲೇ ಒಂದು 5 ರಿಂದ 6 ಜನ ಇಲ್ಲೇ ಒಳಗೆ ಕೂತ್ಕೋಬೋದು ಆರಾಮಾಗಿ. ನಿಮ್ಮ ಮಾರ್ನಿಂಗ್ಸ್ ಆ್ಯಂಡ್ ಈವ್ನಿಂಗ್ಸ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬಹಳ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಟೈಲ್ಸ್ ನೀವು ನೋಡ್ಬೋದು. ಇಲ್ಲಿ ಗ್ರನೈಟ್ ಹಾಕಿದ್ದಾರೆ, ಇಲ್ಲಿ ಆ್ಯಂಟಿಸ್ಕಿಡ್ ಟೈಲ್ಸ್ ಇದೆ. ಇದು ಅಷ್ಟೇ ಸ್ಟ್ರಿಪ್ ಗ್ರನೈಟ್ಸ್ ಹಾಕಿದ್ದಾರೆ, ಫುಲ್ ಪೀಸ್ ಗ್ರನೈಟ್ ಹಾಕಿದ್ದಾರೆ, ಭಾಳ ಚೆನ್ನಾಗಿದೆ. ಯಾಕಂದರೆ ದಿಸ್ ಕಲರ್ ಕಾಂಬಿನೇಷನ್ ಇಸ್ ವೆರಿ ಗುಡ್. ಅಂದರೆ ಇದಕ್ಕೂ ಚೆನ್ನಾಗಿದೆ. ಆ್ಯಂಟಿಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ, ಕವರ್ಡ್ ಇದೆ, ಮಳೆ ನೀರು ಒಳಗೆ ಬರಲ್ಲ. ಈ ಕಡೆನೂ ಸೇಫ್ಟಿ ಗ್ರಿಲ್ಸ್ ಇದೆ. ಇಲ್ಲಿ SS ರೇಲಿಂಗ್ಸ್ ನೋಡ್ಬೋದು. ಆ ರೂಮಲ್ಲೂ ನಾನು ತಮಗೆ ತೋರಿಸಿದೆ. ಈ ಫಸ್ಟ್ ಕ್ವಾಲಿಟಿ SS ರೇಲಿಂಗ್ಸ್ ಇದೆ, ಪ್ಲಸ್ ಟೆಂಪರ್ಡ್ ಗ್ಲಾಸ್ ಇದೆ ಇದಕ್ಕೆ. ಸೊ ದಿಸ್ ಕಂಪ್ಲೀಟ್ಸ್ ಆಲ್ಮೋಸ್ಟ್ ದಿ ಮನೆ. ನಾನಿವಾಗ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಈ ಮನೆನ ನಾನು ತೋರಿಸಿದ್ದೀನಿ. ಜಸ್ಟ್ ವೈಂಡ್ ಆಫ್ ದಿಸ್ ವಿಡಿಯೋ. ನಾನು ಇವತ್ತಿರೋದು ಮೈಸೂರಿನ ಪ್ರತಿಷ್ಠಿತ ಹೆಸರಾಂತ ರೆಸಿಡೆನ್ಷಿಯಲ್ ಲೇಔಟ್ ಆದಂತಹ ಮೈಸೂರು ವಿಜಯನಗರ 4ನೇ ಹಂತದಲ್ಲಿರುವಂತಹ 2ನೇ ಘಟ್ಟ 4th ಸ್ಟೇಜ್ 2nd ಫೇಸಲ್ಲಿರುವಂತಹ ಈಸ್ಟ್ ಫೇಸಿಂಗ್ ಮನೆ. ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಈಸ್ಟ್ ಫೇಸಿಂಗ್ ಮನೆ ಕಟ್ಟಿದ್ದಾರೆ. ಬಹಳ ಸುಸರ್ಜಿತವಾಗಿದೆ. ಯಾವುದೇ ಥರ ಈ ಮನೆ ನೋಡೋದಲ್ಲಿ ಇನ್ಕಂಪ್ಲೀಟ್ ವರ್ಕ್ಗಳು ಯಾವುದೂ ಇಲ್ಲ. ವಾರ್ಡ್ರೋಬ್ಗಳು ಮಾಡಿದ್ದಾರೆ, TV ಕ್ಯಾಬಿನೆಟ್ ಮಾಡಿದ್ದಾರೆ, ಸ್ಟಡಿ ಯೂನಿಟ್ ಮಾಡಿದ್ದಾರೆ, ಡೈನಿಂಗ್ ಏರಿಯಾ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಈಗಾಗಲೇ ಆಗಿದೆ. ಡಬಲ್ ಹೈಟ್ ಇದೆ. ಸರಿಸುಮಾರು 24 ರಿಂದ 26 ಚದರ ಮನೆ ಕಟ್ಟಿದ್ದಾರೆ. ಗ್ರನೈಟ್ ಫ್ಲೋರಿಂಗ್ ಇದೆ. ಈಸ್ಟೇ ಅಂದರೆ ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ 3 ಅಲಾಟೆಡ್ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಮೈಸೂರು ಸರ್ ನಮಗೆ ಗೊತ್ತಿಲ್ಲ ಅಂದವ್ರಿಗೆ, ಮೈಸೂರು ಮಧ್ಯಭಾಗದಿಂದ ವಿಜಯನಗರ 4ನೇ ಹಂತ 2ನೇ ಘಟ್ಟ ಈ ಮನೆ 14 ಕಿಲೋಮೀಟರ್ ಆಗುತ್ತೆ. ಕೇಳ್ತೀರಿ ಮೂಲಭೂತ ಸೌಕರ್ಯಗಳ ಬಗ್ಗೆ. ಓಕೆ, ಮೂಲಭೂತ ಸೌಕರ್ಯಗಳು ಫಸ್ಟ್ ಬೇಕಿರೋದೇನು? ಕುಡಿಯುವ ನೀರು. ಎಸ್, ಕಬಿನಿ ವಾಟರ್ ಕನೆಕ್ಷನ್ ಇದೆ. ಈ ಮನೆಗೆ 10,000 ಲೀಟರ್ ಸಂಪ್ ಇದೆ, 1,000 ಲೀಟರ್ ಓವರ್ ಟ್ಯಾಂಕ್ ಇದೆ. ನೆಕ್ಸ್ಟ್ ರೋಡ್, ಡಾಂಬರೀಕರಣ ಆಗಿರುವಂತಹ ಸುಸಜ್ಜಿತವಾಗಿರುವಂತಹ ರೋಡ್ಗಳು, ಕನೆಕ್ಟಿವಿಟಿ ಸೂಪರ್ ಆಗಿದೆ. ನೆಕ್ಸ್ಟ್ ವೇಸ್ಟ್ ವಾಟರ್ ಲೈನ್. ಎಸ್, ಅಂಡರ್ ವಾಟರ್ ಲೈನ್ ಆಲ್ರೆಡಿ ಕನೆಕ್ಟೆಡ್, ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ನೆಕ್ಸ್ಟ್ ಮನೆ ದಿನಾಗಲೂ ಕಸ ವಿಲೇವಾರಿ ಮಾಡುವ ವ್ಯವಸ್ಥೆ ಇದೆಯಾ? ಹೌದು, ಕಾರ್ಪೊರೇಷನ್ ಲಿಮಿಟ್ಸ್ಗೆ ಆಗಲೇ ಹ್ಯಾಂಡ್ ಓವರ್ ಆಗಿರೋದ್ರಿಂದ ದಿನಾಗಲೂ ಮನೆ ಕಸನ ಇಲ್ಲಿ ವಿಲೇವಾರಿ ಮಾಡುವ ವ್ಯವಸ್ಥೆ ಇದೆ. ನೆಕ್ಸ್ಟ್ ಇನ್ನೇನು ಕೇಳ್ತೀರಿ ನೀವು? ಸರ್ ಹೊಸ ಮನೆ ಅಲ್ವಾ, ಇದರ ಮೇಲೆ ಏನಾದ್ರು ಲೋನ್ ಇದೆಯಾ? ಇಲ್ಲ, ಈ ಮನೆ ಮೇಲೆ ಬಿಲ್ಡರ್ ಯಾವುದೇ ತರಹ ಲೋನ್ಗಳನ್ನ ತೊಗೊಂಡಿಲ್ಲ. ನೀವು ಯಾಕೆ ವಿಚಾರ ಹೇಳಿದೆ ಅಂತಂದರೆ, ರೆಡಿ ಟು ಮೂವ್ ಇನ್. ನಾವು ಒಂದೇ ವಾರದಲ್ಲಿ ರಿಜಿಸ್ಟರ್ ಮಾಡ್ಕೋತೀವಿ, ನಾವು 15 ಸಲ ರಿಜಿಸ್ಟರ್ ಮಾಡ್ಕೋತೀವಿ, ನಾವು ಪೊಸಿಷನ್ ಸಿಗುತ್ತಾ? ಖಂಡಿತವಾಗ್ಲೂ ಸಿಗುತ್ತೆ. ನೀವು ಇವಾಗಲೇ ಬಂದು ಪೊಸಿಷನ್ ತಗೊಳ್ಳುವಂತಹ 3 ಅಲಾಟೆಡ್ ಸೈಟ್ಲಿ ಕಟ್ಟಿರುವಂಥ ಸುಸರ್ಜಿತವಾಗಿರೋ ಮನೆ. ಇಟ್ಸ್ ಅ ಫುಲಿ ಫರ್ನಿಶ್ಡ್ ಹೌಸ್. ಐ ಫೀಲ್ ಆ್ಯಂಡ್ ಐ ಅಸ್ಯೂಮ್ ದಟ್ ನಾನು ಈ ಮನೆ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ನಿಮ್ಗೆ ಎಲ್ಲ ಥರ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ.
ನಮ್ಮ ಪ್ರಾಮಾಣಿಕ ಪ್ರಯತ್ನ ನಿಮಗೆ ಹೊಸ ಮನೆಗಳಿರ್ಬೋದು, ಹಳೆ ಮನೆಗಳಿರ್ಬೋದು, ಅದರ ಸಂಪೂರ್ಣ ಮಾಹಿತಿ ಕೊಡುವುದು ನಮ್ಮ ಕರ್ತವ್ಯ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ವಿಜಯನಗರ 4th State, 2nd phase. We'll see you again with another property, another place of Mysore. Till then, take care and bye-bye.